ಸಿದ್ದಾಪುರದ ತಹಶೀಲ್ದಾರ್ ಕಚೇರಿಯಲ್ಲಿ ಮಂಗನ ಕಾಯಿಲೆ ಜಾಗೃತಿ ಪೂರ್ವಭಾವಿ ಸಭೆ ನಡೆಯಿತು. ಈ ಕಾಯಿಲೆ ಡಿಸೆಂಬರ್ನಿಂದ ಜೂನ್ವರೆಗೆ ಕಾಣಿಸಿಕೊಳ್ಳುವ ಕಾಯಿಲೆಯಾಗಿದೆ. ಮಂಗಗಳು ಹಾಗೂ ಮನುಷ್ಯನಿಗೆ ಮಾತನಾಡುವ ಕಾಯಿಲೆ ಇದಾಗಿದ್ದು, ಮಂಗಗಳು ಸತ್ತಿದ್ದು ಕಂಡು ಬಂದರೆ ಕೂಡಲೇ ಸ್ಥಳೀಯ ಆಡಳಿತ, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಎಂದು ಸಭೆಯಲ್ಲಿ THO ಡಾಕ್ಟರ್ ಲಕ್ಷ್ಮೀಕಾಂತ್ ನಾಯ್ಕ್ ತಿಳಿಸಿದರು. ಅಟೆಂಡ್ ಆಗಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಎಲ್ಲರೂ ಒಂದು ಫೋನ್ ನಂಬರ್ಸ್ಗಳನ್ನು ನಾವು ನಮ್ಮ ಇವರಿಗೆ ಶೇರ್ ಮಾಡೋಣ. ಅನಂತರ ಇದು ಏನಿರ್ತದಲ್ಲ, ನೀವು ಅಲ್ಲೆಲ್ಲ ಇದು ಮಾಡ್ತೀವಿ ಫೋನ್ ನಂಬರ್ಗಳನ್ನು ಕೊಟ್ಟು ಪಂಚಾಯತಿಯಿಂದ ಹಿಡಿದು ಫಾರೆಸ್ಟ್ ಎಲ್ಲರೂ ಫೋನ್ ನಂಬರ್ಗಳನ್ನು ಕೊಟ್ಟು ಎಲ್ಲಿ ಫೋನ್ ನಂಬರ್ ಹಾಕ್ತಾರೆ ಅವರು ಅಟೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಮ್ಮದು ಇಲ್ಲಾಂತಂದ್ರೆ ಕಷ್ಟ ಆಗ್ತದೆ. ಈಗ ಪಬ್ಲಿಕ್ಕಿಗೆ ಏನು ಮಾಡ್ಕೊಂಡು ಹೇಳಿದ್ರೆ ಒಂಥರ ಒಂದೊಂದ್ಸಲ ಜ್ವರ ಗುಣ ಆಗಿರ್ತದೆ. ಒಂದೊಂದ್ಸಲ ಸ್ಟಾರ್ಟಿಂಗ್ ಇದ್ರೆ ನೀವು ಹೇಳಿದಂಗೆ ಆಶಾ ಕಾರ್ಯಕರ್ತರು ಅವರು ಅಟೆಂಡ್ ಆಗಿರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಒಂದು ದಿವಸ ನೆಕ್ಸ್ಟ್ ಡೇ ಹೆಚ್ಚಿಗೆ ಭಾಳ ಆಯ್ತಂತೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಮಾಡಬೇಕು ಒಂದು ಅಂಥ ಟೈಮಲ್ಲಿ ಸ್ವಲ್ಪ ಅಲರ್ಟ್ ಇರಬೇಕಾಗ್ತದೆ. ಆಂಬುಲೆನ್ಸ್ ತರಿಸ್ತೀರಾ? ಉಂಟು, ಮತ್ತೆ ಅಗತ್ಯ ಬಿದ್ದರೆ ಆ ಟೈಮಲ್ಲಿ ಯಾವ್ದಾದ್ರು ರೆಗ್ಯುಲರ್ ಆಂಬುಲೆನ್ಸ್ ಯಾವ್ದು ಇರ್ತದೆ ಆ ತಾಯಿ ಮಗುದೊಂದು ಬಿಟ್ಟು ಎಲ್ಲೆಲ್ಲಿ ಪ್ರೈವೇಟ್ ಇದೆ, ಯಾವುದು ಬೇರೆ ಕಡೆ ವೆಹಿಕಲ್ಗಳು ಮತ್ತು ಈ ಟ್ರೈನ್ ಫಾರೆಸ್ಟ್ ಆಗಲಿ ವೆಟರ್ನರಿ ಆಗಲಿ ತಮ್ಮ ಸಲಹೆ ಏನೇನು ಸ್ವಲ್ಪ ಸೂಚನೆಗಳು ಅನುಕೂಲ ಆಗ್ತದೆ. ಯಾಕಂದ್ರೆ ಕೂಡ ಅದರ ಪ್ರಚಾರದ ಬಗ್ಗೆ ನಾವು ಇದು ಮಾಡುವಂಥದ್ದು, ವಸ್ತುಗಳನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು. ಆಮೇಲೆ ಹಾಟ್ಸ್ಪಾಟ್ ಅಲ್ಲಿ ಮಂಕಿ ಸತ್ರೆ ಆಗುತ್ತೆ. ಮಂಗ ಸತ್ರೆ ಬಹಳ ಇಂಪಾರ್ಟೆಂಟ್. ಮಂಗ ಸತ್ರೆ ಫಸ್ಟ್ ಇದು PDO ಮತ್ತೆ ಅಲ್ಲಿಯ RF ಅಥವಾ ಗಾರ್ಡ್ ಯಾರಿರ್ತಾರೆ, ನೀವು ಆಶಾ ನಮ್ಮ ಇಲಾಖೆಯಿಂದ ಅಥವಾ PHO ಇರ್ತಾರೆ, ಆ ಜೊತೆಗೆ ವೆಟರ್ನರಿ ಬಹಳ ಇಂಪಾರ್ಟೆಂಟ್. ಬೇಕಾದವರು ವೆಟರ್ನರಿ ಅವರು ಎಲ್ಲೇ ಮಂಗ ಸತ್ರು ಇದು ಮರಿಬಾರ್ದು ಯಾರು. ಯಾಕಂದ್ರೆ ಯಾರೇ ಮಂತ್ರು ಪ್ರಾಬ್ಲಮ್ ಆಗುತ್ತೆ. ಮಂಗ ಸತ್ತಾಗ ನಾವು ಮುದ್ದಿಡಿದ ಉಲ್ಬಣ ಎಲ್ಲರಿಗೂ ಗೊತ್ತಿದೆ. ಇದು ಎಲ್ಲರಿಗೂ ಅಷ್ಟೇ ಮುಚ್ಚಿಟ್ರು ತಪ್ಪಾಗ್ತದೆ. ಸೊ ಅವರು ಅವೇರ್ನೆಸ್ ನಮ್ಗೆ ಹೇಳಂಗೆ ಇರಬೇಕು. ಸೊ ಹೇಗಿರ್ಬೇಕು ಅಂದ್ರೆ ಬೂತ್ ಲೆವೆಲ್ ಸರಿ ಇರ್ಬೇಕು. ಗಾರ್ಡ್, ವಾಟರ್ ಮೆನ್, ಗಾರ್ಡ್, ಆಶಾ, ಸಿಸ್ಟ್ರು, ಹೀಗೆ ಯಾರ್ಯಾರು ಇರ್ತಾರಲ್ಲಿ ಅವ್ರ ಲೆವೆಲಲ್ಲಿ ಮಂಗ ಸತ್ತಿದ್ದು ಗೊತ್ತಾದ ತಕ್ಷಣ ಅಲರ್ಟ್ ಆಗಬೇಕು. ತಕ್ಷಣಕ್ಕೆ PDOಗೆ ಮತ್ತೆ ಆ ಡಾಕ್ಟರ್, ಸಂಬಂಧಪಟ್ಟ ಡಾಕ್ಟರ್ಗೆ, ಅಥವಾ ಇಲ್ಲ ಅಂದ್ರೆ ನನಗೆ ಕೆಲವು ಸಲ ನನಗೆ ಡೈರೆಕ್ಟ್ ಕೊಟ್ಬಿಡ್ತಾರೆ. ನಾನು ನೋಡಿದೆ. ಮತ್ತೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅದು ಡೊಮೆಸ್ಟಿಕ್ ಅನಿಮಲ್ ಫಾರೆಸ್ಟ್ ಸರ್ವೆಲೆನ್ಸ್ ಮಾಡುವಂಥದ್ದು ಅವ್ರ ಹತ್ರ ಇದಿದೆ. ಅಲ್ಲಿ ಬಹಳ ಇಂಪಾರ್ಟೆಂಟ್. ಔಷಧಿಯನ್ನು ಕೊಡ್ತಾರೆ, ನನಗೆ ತಿಳಿದಂಗೆ ಸೈಕಲ್ ಕೊಡ್ತಾ ಇದ್ದಾರೆ. ಸೊ ಅದನ್ನ ಅಲ್ಲಿ ಸಂಬಂಧಪಟ್ಟ ಪಂಚಾಯತಿಗೆ ಹೋಗಿ ಅಥವಾ ಫಾರೆಸ್ಟ್ಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.